ನಮಸ್ಕಾರ ಫ್ರೆಂಡ್ಸ್, ಭಾಗ್ಯಲಕ್ಷ್ಮಿ ಇಂದಿನ ಸಂಚಿಕೆ. ಇಲ್ಲಿ ಏನಾಗುತ್ತೆ ಅಂದರೆ, ಶ್ರೇಷ್ಠ ಮತ್ತು ತಾಂಡವ ಇಬ್ಬರು ಆಫೀಸ್ಗೆ ಹೊರಡೋಕೆ ರೆಡಿ ಆಗಿಬಿಟ್ಟು ಬರ್ತಾರೆ, ಕಾರ್ ಹತ್ರ ಬರ್ತಾರೆ. ಅಷ್ಟರಲ್ಲಿ ಆದಿ ಕೂಡ ಕಾರಿಂದ ಅವ್ರ ಕಾರ್ ಹತ್ರನೇ ಆದಿನೇ ಬರ್ತಾರೆ ಅವ್ರ ಮನೆ ಹತ್ರ, ಶ್ರೇಷ್ಠ ಮತ್ತು ತಾಂಡವ ಮನೆ ಹತ್ರ. ಬ್ರದರ್ ಇದ್ದಂಗೆ ಇದೆಯಲ್ಲ ಅಂತ ತಾಂಡವ ಹೇಳ್ತಾನೆ. ಅವಾಗ ಹೌದು ಕಣೋ ಆದಿಯವರೇನೆ ಅಂತ ಅಂದ್ಬಿಟ್ಟು ಶ್ರೇಷ್ಠ ಹೇಳ್ತಾಳೆ. ಅವಾಗ ಬ್ರದರ್ ಇಲ್ಲಿ ಯಾಕೆ ಬಂದರು ಗೊತ್ತಿಲ್ವಲ್ಲ ಅಂತ ಅಂದ್ಬಿಟ್ಟು ಅಂದಾಗ ಅವಾಗ ಆದಿಯವರು ಬರ್ತಾರೆ ಕಾರ್ ತೆಗೆದ್ಬಿಟ್ಟು. ಅವಾಗ ಹೈ ಬ್ರದರ್ ಅಂತ ತಾಂಡವ ಮತ್ತು ಆದಿ ಇಬ್ಬರು ಪರಿಚಯ ಮಾಡೋದು ಮಾತಾಡಿಸ್ತಾರೆ. ಅವಾಗ ಏನು ಬ್ರದರ್ ಇಷ್ಟು ದೂರ ಬಂದುಬಿಟ್ಟಿದೆಯಾ, ಬನ್ನಿ ಮನೆಗೆ ಹೋಗೋಣ ಅಂತ ಅಂದ್ಬಿಟ್ಟು ತಾಂಡವ ಹೇಳ್ತಾರೆ. ನೋ ನಾನು ಅರ್ಜೆಂಟ್ ಕೆಲಸದ ಮೇಲೆ ಬಂದಿದ್ದೀನಿ, ನಾನು ನಿಮ್ಮಿಬ್ಬರು ಒಂದು ಕಡೆ ಕರ್ಕೊಂಡು ಹೋಗೋದಿದೆ, ಅದಕ್ಕೋಸ್ಕರ ಬಂದಿದ್ದೀನಿ ಅಂತ ಅಂದ್ಬಿಟ್ಟು ಆದಿ ಹೇಳ್ತಾರೆ. ಅವಾಗ ತಾಂಡವು ಹೌದಾ ಎಲ್ಲಿಗೆ, ಸರ್ಪ್ರೈಸ್ ಎಲ್ಲಿಗೆ ಅಂತ ಹೇಳೋಕ್ಕಾಗಲ್ಲ, ಬೇಗ ಬನ್ನಿ ಅಂದಾಗ ಆದಿಯವರೇ ಬ್ರದರ್ ಒಂದು ಕೆಲಸ, ಇವಳನ್ನ ನನ್ನ ವೆಹಿಕಲ್ ತರ್ತೀನಿ ನಾನು, ಇವಳು ನನಗೆ ಆಫೀಸಿಗೆ ಡ್ರಾಪ್ ಮಾಡಬೇಕು, ಅದಕ್ಕೋಸ್ಕರ ಅಂದರೆ ಓಕೆ ಶೋರ್, ನಾನು ಆಚೆ ಕಡೆ ವೆಯ್ಟ್ ಮಾಡ್ತಿರ್ತೀನಿ, ಬನ್ನಿ ಬೇಗ ಅಂತಂದ್ಬಿಟ್ಟು ಆದಿ ಹೊರಗಡೆ ಹೋಗ್ತಾರೆ. ಇವಳು ಶ್ರೇಷ್ಠ ಆದಿಯವರು ಕರೆಕ್ಟು ನೀನು ಹೇಳ್ದಂಗೆ ಒಳ್ಳೆಯವರೇ ಕಣೋ, ನಾನೇನೋ ಅಂದ್ಕೊಂಬಿಟ್ಟಿದ್ದೆ, ಅವರು ಅದು ಅಷ್ಟು ದೊಡ್ಡ ವ್ಯಕ್ತಿ ಇಷ್ಟೂರ ನಮ್ಮನ್ನು ಹುಡ್ಕೊಂಡು ಬಂದಿದ್ದಾರೆ ಅಂದರೆ ಅಲ್ವಾ ಅಂತ ಅಂದ್ಬಿಟ್ಟು ಶ್ರೇಷ್ಠ ಹೇಳ್ತಾರೆ. ಮತ್ತು ನಾನು ಹೇಳ್ದೆ ತಾನೆ ನನ್ನ ಬ್ರದರ್ ಯಾವತ್ತಿದ್ರು ಗೋಲ್ಡ್ ಅಂತ, ಈ ಜಮ್ ಆಫ್ ಪರ್ಸನ್ ಗೊತ್ತಾ ಅಂತಂದ್ಬಿಟ್ಟು ತಾಂಡವ್ ಶ್ರೇಷ್ಠ ಹೇಳ್ತಾನೆ. ಅವಾಗ ಹ್ಞೂ ಕಣೋ ಹೌದು ಕರೆಕ್ಟು, ಹೌದು ಅವ್ರು ಏನಕ್ಕೆ ಬಂದಿರ್ಬೋದು ನಮ್ಮ ಮನೆ ಹತ್ರ ಅಂತ ಶ್ರೇಷ್ಠ ಕೇಳ್ತಾಳೆ. ಗೊತ್ತಿಲ್ಲ ಶ್ರೇಷ್ಠ, ನೋಡೋಣ ಬಿಡು ಅಂದಾಗ ನನ್ನ ಅನಿಸಿಕೆ ನಮ್ಮನ್ನೆಲ್ಲರೂ ಹೊರಗಡೆ ಕರ್ಕೊಂಡೋಗಿ ಏನಾದ್ರು ಪಾರ್ಟಿ ಗಿಟ್ಟಿ ಕೊಡ್ಬೋದು, ಯಾಕೆಂದರೆ ನಿನ್ನೆ ಆಗಿದ್ದು ಇನ್ಸಿಡೆಂಟಲ್ಲಿ ಅವ್ರಿಗೆ ಬೇಜಾರಾಗಿದೆ, ಅದಕ್ಕೋಸ್ಕರ ಭಾಗ್ಯನಿಂದ ಅಂದಾಗ ಹೌದು ಇರ್ಬೋದು ಶ್ರೇಷ್ಠ, ನಾನು ಹೇಳಲಿಲ್ವಾ ಅಲ್ಲಿ ನಾನು ಒದೆ ತಿನ್ಬಿಟ್ಟು ನಾನು ಸೈಲೆಂಟ್ ಆದೆ, ಇವಾಗ ನಾನು ಒಳ್ಳೆಯವನಾದೆ ನೋಡ್ದಾ, ಆ ಎಮ್ಮೆ ಭಾಗ್ಯನೇ ಇವ್ರು ಆದಿಯವ್ರ ಕಣ್ಣಲ್ಲಿ ಕೆಟ್ಟೋಳಾಗಿರೋದು, ಇವಾಗ ಅರ್ಥ ಆಯ್ತಾ, ಇವಾಗ ನೋಡು ನಾವು ಒಳ್ಳೆಯವರು ಅಂತ ಅನ್ಸ್ಕೊಂಬಿಟ್ವಿ ಅಂದಾಗ ಹೌದು ಕಣೋ ತಾಂಡವ್ ನೀನು ಮಾಡಿದ ಸರಿನೇ, ನಾನು ಹೋಗಿ ಬೇರೆ ಡ್ರೆಸ್ ಹಾಕೊಂಬಂದ್ಬಿಡ್ತೀನಿ, ಡ್ರೆಸ್ ಚೆನ್ನಾಗಿಲ್ಲ ಅಂತ ಶ್ರೇಷ್ಠ ಹೇಳ್ತಾಳೆ. ಬೇಡ ಶ್ರೇಷ್ಠ, ಅವ್ರು ಅಲ್ಲಿ ವೆಯ್ಟ್ ಮಾಡ್ತಿದ್ದಾರೆ ಹೊರಗಡೆ, ಅವ್ರನ್ನ ವೆಯ್ಟ್ ಮಾಡಿಸೋದ, ನೀನು ಈಗ ಬಟ್ಟೆ ಹಾಕೊಳಕೋರು ಅರ್ಧ ಗಂಟೆ ಆಗುತ್ತೆ, ಬೇಡ ಬಾ ಹೋಗೋಣ ಅಂದ್ಬಿಟ್ಟು ತಾಂಡವನ ಶ್ರೇಷ್ಠ ತಾಂಡವ್ ಕಾರಲ್ಲಿ ಬರ್ತಾ ಇರ್ತಾರೆ. ಆದಿ ಕಾರ್ನ ಫಾಲೋ ಮಾಡ್ತಿರ್ತಾರೆ. ಆವಾಗ ತಾಂಡವ್ ಇದು ಭಾಗಿನ ಮನೆ ರೋಡ್ ಇರೋಂಗಿದೆಯಲ್ಲ ಅಂತ ಅಂದ್ಬಿಟ್ಟು ತಾಂಡವ್ ಹೇಳ್ತಾರೆ. ಹ್ಞೂ ಕಣೋ ಹೌದು ಅಂತಂದಾಗ ನನ್ನ ಅನಿಸಿಕೆ ಏನು ಗೊತ್ತಾ ಶ್ರೇಷ್ಠ, ಅವಳು ಭಾಗ್ಯನೇನೆ ಆ ತಪ್ಪು ಮಾಡಿರೋದ್ರಿಂದ ಆದಿಯವರು ನಮ್ಮನ್ನು ಅವ್ರ ಹತ್ರ ಕ್ಷಮೆ ಕೇಳಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಅನಿಸುತ್ತೆ, ಹೌದಲ್ವಾ ಅಂತ ಅಂದ್ಬಿಟ್ಟು ತಾಂಡವ್ ಶ್ರೇಷ್ಠ ಹೇಳ್ತಾರೆ. ಹೌದು ಕಣೋ ಇರ್ಬೋದು, ಆ ಭಾಗ್ಯನ ಹತ್ರ ಸಾರಿ ಕೇಳ್ಸೋಕ್ಕೆ ನಮ್ಮನ್ನು ಅವ್ರು ಕರ್ಕೊಂಡು ಹೋಗ್ತಾ ಇರೋದು, ಒಳ್ಳೇದಾಯಿತು ಬಾ ಅಂತ ಅಂದ್ಬಿಟ್ಟು ಶ್ರೇಷ್ಠ ತಾಂಡವ್ ಮಾತಾಡ್ಕೊತಿರ್ತಾರೆ. ಆದಿ ಕಾರ್ನ ಫಾಲೋ ಮಾಡ್ಕೊಂಡೇ ಬರ್ತಾರೆ. ಇತ್ತಾಗ ನೋಡಿದ್ರೆ ಈ ಕಾರ್ ಬಂದು ಶ್ರೇಷ್ಠ ಆದಿ ಭಾಗ್ಯನ ಮನೆ ಮುಂದೆನೇ ನಿಂತ್ಕೊಂತದೆ. ಆ್ಯಕ್ಚುಲಿ ತಾಂಡವ್ ಮನೆಯಲ್ವಾ ಅಲ್ಲೇ ನಿಂತ್ಕೊಂತದೆ. ಇವಾಗ ತಾಂಡವ್ ಶ್ರೇಷ್ಠ ಇಲ್ಲೇ ಬರ್ತಾ ಇದೆ ಕಾರು, ಇಲ್ಲೇ ನಿಂತ್ಕೊಂತಲ್ಲ ಇವಾಗ ಅಂದಾಗ ಹ್ಞೂ ಕಣೋ ನನಗೂ ಅರ್ಥ ಆಗ್ತಾ ಇಲ್ಲ ಅಂತಂದ್ಬಿಟ್ಟು ಶ್ರೇಷ್ಠ ಹೇಳ್ತಾಳೆ. ಅವಾಗ ಇಲ್ಲಿ ಬಾ ಶ್ರೇಷ್ಠ ಹೋಗೋಣ, ನಾವೇನು ಗೊತ್ತಿಲ್ಲ ಅನ್ನೋ ಥರ ಇರೋಣ. ಈಗ ಅಲ್ಲಿ ಬಾಗಿನ್ಗೆ ಆದಿ ಬೈತಾ ಬ್ರದರು ಬೈದ್ಬಿಟ್ಟು ನಮಗೆ ಸಾರಿ ಕೇಳಿಸ್ತಾರೆ, ಅದರಿಂದ ಅವ್ರು ಕರ್ಕೊಂಬಂದಿದ್ದಾರೆ. ನೆನ್ನೆ ನಡೆದಿದ್ದು ಇನ್ಸಿಡೆಂಟ್ ಅವಳು ನನ್ನ ಕಪಾಳ ಕೊಡೋದಲ್ಲ, ಅದರಿಂದ ಆ ಬಾಗಿಂದೇ ತಪ್ಪು ಅಂತ ಬ್ರದರ್ಗೆ ಗೊತ್ತಾಗಿದೆ, ಅದರಿಂದ ಅಂತ ಅಂದ್ಬಿಟ್ಟು ಅನ್ಕೊತಾರೆ. ಆವಾಗ ಇವ್ರಿಗೆ ಗೊತ್ತಿರಲ್ಲ, ವಾರಿಜ ಆದಿ ಹತ್ರ ಬಂದ್ಬಿಟ್ಟು ಈ ಥರ ಆದಿಗೆ ಹೇಳಿರ್ತಾರೆ. ವಾರಿಜ ಅವ್ರ ಮನೆಯವರು, ಆ ವಾರಿಜ ಇದ್ದಾರಲ್ಲ ಆದಿಯವ್ರ ಮನೆಯವರು, ಅವ್ರು ಆದಿಗೆ ಹೇಳಿರ್ತಾರೆ, ಸರ್ ನೆನ್ನೆ ಒಂದು ವಿಷಯ ಮಾತಾಡಬೇಕಿತ್ತು ಅಂತ ಆದಿಗೆ ಹೇಳಿರ್ತಾರೆ. ಏನು ವಾರಿಜ ಅಂತ ಕೇಳ್ತಾರೆ ಆದಿ. ಆವಾಗ ಇಲ್ಲ ಸರ್, ಇದನ್ನು ನೆನ್ನೆ ಮಕ್ಳದ್ದೇನೂ ತಪ್ಪಿಲ್ಲ ಸರ್, ಅವರು ನಿಮ್ಮ ಬಿಸ್ನೆಸ್ ಪಾರ್ಟ್ನರ್ ಇದ್ದಾರಲ್ಲ ತಾಂಡವ್ ಅವರು ಸರ್, ಅವ್ರ ಹೆಂಡ್ತಿನೇ ಅವ್ರ ಮಕ್ಳಿಗೆ ಬೈದ್ಬಿಟ್ಟು ಹೊಡಿಯೋಕೆ ಹೋದ್ರು. ಆಮೇಲೆ ಭಾಗ್ಯ ಮೇಡಮ್ ಬಂದುಬಿಟ್ಟು ಅವ್ರಿಗೆ ಮಕ್ಳಿಗೆ ಚೆನ್ನಾಗಿ ಬೈತಿರೋದ್ರಿಂದ ಹೊಡಿಯೋಕೆ ಹೋಗಿದ್ರಿಂದ ಭಾಗ್ಯ ಮೇಡಮ್ ಹೊಡೆದಿದ್ದು, ಮಕ್ಳದ್ದೇನೂ ತಪ್ಪಿಲ್ಲ, ಭಾಗ್ಯ ಮೇಡಮ್ದು ಏನೂ ತಪ್ಪಿಲ್ಲ ಸರ್, ಇದರಲ್ಲಿ ನಿಮ್ಮ ಬಿಸ್ನೆಸ್ ಪಾರ್ಟ್ನರ್ ಇದ್ದಾರಲ್ಲ ಅವ್ರದ್ದು ಅವ್ರ ಹೆಂಡ್ತಿದೇ ತಪ್ಪಿರೋದು ಸರ್, ತಪ್ಪಿದ್ರೂ ಅವ್ರೇನು ಮಾತಾಡ್ದಲ್ಲೇ ಪಾಪ ಭಾಗ್ಯವ್ರ ಮೇಲೆ ತಪ್ಪಾಗ್ತಿದ್ದಾರೆ ಸರ್ ಅಂದಾಗ ಅದು ಹೇಳಿರ್ತಾರೆ, ನನಗೆ ಹೇಳ್ಬೇಕಾಗಿತ್ತಲ್ವ ವರಿಜ ನೀನು ಅಂತ ಅಂದ್ಬಿಟ್ಟು, ಹೋಗ್ಲಿ ನೋ ಪ್ರಾಬ್ಲಮ್ಮು, ಇವಾಗ ಫೈನ್ ಈಗ ಹೇಳಿದೆಲ್ಲ ಬಿಡು ಅಂತ ಆದಿಗೆ ಹೇಳಿರ್ತಾರೆ. ಅದರಿಂದ ಆದಿ ಶ್ರೇಷ್ಠ ಮತ್ತು ತಾಂಡವ ಮನೆ ಹತ್ರ ಆದಿ ಹುಡ್ಕೊಂಡು ಬಂದಿರ್ತಾರೆ. ಅದನ್ನು ಇವ್ರೇನು ತಿಳ್ಕೊಂಡಿರ್ತಾರೆ, ಶ್ರೇಷ್ಠ ಮತ್ತು ತಾಂಡವ್ ಎಲ್ಲ ಬಾಗಿನ ಹತ್ರ ನಮ್ಮ ಸಾರಿ ಕೇಳ್ಸಕ್ಕೆ ಕರ್ಕೊಂಬಂದಾರೆ ಅಂತ ಇವರು ತಿಳ್ಕೊಂಡಿರ್ತಾರೆ. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ಬಾಗಿನ ಮನೆ ಮುಂದೆ ಅಧಿಕಾರ ನಿಂತ್ಕೊತದೆ. ಶ್ರೇಷ್ಠನೂ ಮತ್ತು ತಾಂಡವ್ ಅಲ್ಲೇ ನಿಂತ್ಕೊತಾರೆ. ಆದಿಯವರು ಸರ್ ಏನು ಇಲ್ಲಿ ಕರ್ಕೊಂಬಂದ್ಬಿಟ್ಟಿದ್ದೀರಾ ಬ್ರದರ್ ನೀವು ಅಂದ್ಬಿಟ್ಟು ತಾಂಡವ್ ಆದಿನ ಕೇಳ್ತಾರೆ. ಆದಿ ಕೆಲಸ ಇದೆ, ನಾನು ಹೇಳಿದ್ನಲ್ಲ ನಿಮಗೆ ಸರ್ಪ್ರೈಸ್ ಅಂತ ಬನ್ನಿ ಅಂತಂದಾಗ ಇದು ಯಾರ ಮನೆ ಅಂತ ಗೊತ್ತಾ ನಿಮಗೆ ಅಂತ ಆದಿ ಕೇಳ್ತಾರೆ. ಅವಾಗ ಇವಳು ಶ್ರೇಷ್ಠ ಹೌದು ಅಂತ ಹೇಳಕ್ಕೆ ಹೋಗ್ತಾಳೆ. ಅಷ್ಟೇ ನೋ ಬ್ರದರ್ ನಮಗೆ ಗೊತ್ತಿಲ್ಲ, ಇದು ಯಾರ ಮನೆ, ಎಲ್ಲ ಹೊಸ್ದಾಗಿ ಬಂದಿದ್ದೀವಿ ನಾವು, ಏನೇನೇ ಗೊತ್ತಿಲ್ಲ ನನಗೆ, ಇದು ಯಾರ ಮನೆ ಅಂತಲೇ ಗೊತ್ತಿಲ್ಲ ನನಗೆ ಅಂತ ತಾಂಡವ ಹೇಳ್ತಾರೆ. ಹೌದಾ ಬ್ರದರ್ ಗೊತ್ತಿಲ್ವಾ ಅಂದಾಗ ಇಲ್ಲ ಅಂತಾರೆ. ಆ್ಯಕ್ಚುಲಿ ಆದಿಗೂ ಗೊತ್ತಿರಲ್ಲ ತಾಂಡವೇ ಬಾಗಿನ ಗಂಡ ಅಂತ ಹೇಳ್ಬಿಟ್ಟು ಪಾಪ. ಸರಿ ಅಂದ್ಬಿಟ್ಟು ಶ್ರೇಷ್ಠ ಹೇಳಕ್ಕೆ ಬಂದ್ರೂ ತಾಂಡವ ಹೇಳಕ್ಕೆ ಬಿಡಲ್ಲ. ಅವಾಗ ತಾಂಡವ ಆದಿ ಸರಿ ಬ್ರದರ್ ಒಳಗಡೆ ಹೋಗ್ತೀನಿ ಬನ್ನಿ ನೀವು ಅಂತ ಅಂದ್ಬಿಟ್ಟು ಆದಿ ಮುಂದೆ ಹೋಗ್ತಾರೆ ಮನೆ ಒಳಗಡೆ ಹೋಗೋಕ್ಕೆ. ಇವಾಗ ಇವಳು ಶ್ರೇಷ್ಠ ಏನು ತಾಂಡವ್ ನಿಮ್ಮ ಮನೆ ಹತ್ರನೇ ಕರ್ಕೊಂಬಂದಿದ್ದಾರೆ ಅಂತ
ಅಂದ್ಬಿಟ್ಟು ಅಂದಾಗ ಸುಮ್ಮನಿರು ಶ್ರೇಷ್ಠ, ಇದು ನಮ್ಮನೆ ಭಾಗ್ಯ, ನನ್ನ ಹೆಂಡ್ತಿ ಅಂತ ಏನು ಹೇಳೋಕ್ಕೆ ಹೋಗ್ಬೇಡ ನೀನು, ಸುಮ್ಮನಿಲ್ದಂಗೆ ಇದ್ಬಿಡು ನೀನು. ಇವಾಗ ಅವ್ರು ಕರ್ಕೊಂಬಂದಿರೋದು ಭಾಗ್ಯ ಹತ್ರ ನಾವೊಂದು ಸಾರಿ ಕೇಳಿಸೋಕ್ಕೋಸ್ಕರ ಅಷ್ಟು ಮಾತ್ರ ನಮ್ಮದು ಇವಾಗ. ಯಾಕೆಂದರೆ ನಾವಿಬ್ಬರು ಬಿಸ್ನೆಸ್ ಪಾರ್ಟ್ನರ್ಸ್ ಇವಾಗ, ಬ್ರದರು ನಾನು. ನಮ್ಗೆ ಇವಾಗ ಇಲ್ಲಿ ಬಿಸ್ನೆಸ್ ಮುಖ್ಯ, ನೀನೇನು ಮಾತಾಡೋಕ್ಕೆ ಹೋಗ್ಬೇಡ, ಅರ್ಥ ಆಯ್ತಾ? ಇವಾಗ ಅವ್ರು ಭಾಗ್ಯನ ಹತ್ರ ಕರ್ಕೊಂಡು ಹೋಗ್ತಿದಾರಲ್ವ, ನಾವು ಏನು ಗೊತ್ತಿಲ್ಲ ಅನ್ನೋ ಥರ, ಭಾಗ್ಯನೇ ಗೊತ್ತಿಲ್ಲ, ಈ ಮನೆಯೇ ಗೊತ್ತಿಲ್ಲ ಅನ್ನೋ ಥರ ಇರಬೇಕು. ನೀನೇನೇನೋ ಮಾಡಿ ಕೆಲಸ ಎಲ್ಲ ಕೆಡಿಸ್ಬೇಡ ಶ್ರೇಷ್ಠ, ಆಯಿತಾ ಅಂದಾಗ ಆಯಿತು ನಡೀತಾಂಡವ ಅಂತ ಹೇಳ್ಬಿಟ್ಟು ಸರಿ ಅನ್ಕೊಂಡು ಬರ್ತಾರೆ. ಫಸ್ಟ್ ಆದಿ ಒಳಗಡೆ ಹೋಗ್ತಾರೆ. ಅಲ್ಲಿ ಧರ್ಮ ಮತ್ತು ಕುಸುಮ ಅವರು ಇರ್ತಾರೆ, ಅಲ್ಲೇ ಕೂತಿರ್ತಾರೆ. ಆಮೇಲೆ ಧರ್ಮವ್ರ ಪೇಪರ್ ಓದ್ತಾ ಇರ್ತಾರೆ. ಆವಾಗ ಸರಿ ಅಂದ್ಬಿಟ್ಟು ಕುಸುಮ ಏನಕೋ ಎದ್ದು ಒಳಗಡೆ ಹೋಗಿರ್ತಾರೆ. ಆವಾಗ ಆದಿ ಬಂದು ಬರ್ಬೋದಾ ಒಳಗಡೆ ಅಂತಾರೆ. ಅವಾಗ ಧರ್ಮವ್ರು ಅಯ್ಯೋ ಆದಿಯವರೇ ಬನ್ನಿ ಬನ್ನಿ ಬನ್ನಿ, ಏನು ಸರ್ಪ್ರೈಸಾಗಿ ಬಂದುಬಿಟ್ಟಿದ್ದೀರಾ, ಖುಷಿ ಆಗೋಯ್ತು ನೀವು ಬಂದಿದ್ದು, ಅಪರೂಪಕ್ಕೆ ಬಂದಿದ್ದೀರಾ, ಬನ್ನಿ ಬನ್ನಿ ಕೂತ್ಕೊಳ್ಳಿ ಅಂತ ಕೂರಿಸ್ತಾರೆ. ಅವಾಗ ಇನ್ನೇನು ಸಮಾಚಾರ, ಚೆನ್ನಾಗಿದ್ದೀರಾ ಅಂತ ಆದಿಯವರು ಧರ್ಮವ್ರನ್ನ ಮಾತಾಡಿಸ್ತಾರೆ. ಧರ್ಮವ್ರು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂದಾಗ ಹ್ಞೂ ನಾನು ಚೆನ್ನಾಗಿದ್ದೀನಿ, ಮನೇಲಿ ಅಪ್ಪ ಅಮ್ಮ ಪೂಜೆ ಎಲ್ಲ ಚೆನ್ನಾಗಿದ್ದಾರೆ, ಅಪ್ಪ ಪೂಜಾ ಅತ್ತೆ ಅವರೆಲ್ಲ ಚೆನ್ನಾಗಿದ್ದಾರೆ ಅಂತ ಧರ್ಮವ್ರು ಕೇಳ್ತಾರೆ. ಹ್ಞೂ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ, ಪೂಜಾ ಕಿಶನ್ ಎಲ್ಲ ಅತ್ತೆ ಕನಿಕಾ ಅಪ್ಪ ಎಲ್ಲ ಚೆನ್ನಾಗಿದ್ದಾರೆ ಅಂತ ಆದಿ ಹೇಳ್ತಾರೆ. ಆವಾಗ ಸರಿ ಅಂದ್ಬಿಟ್ಟು ಧರ್ಮವರು ಕುಸುಮ ಭಾಗ್ಯ ಇಲ್ಲಿ ನೋಡ್ರಿ ಯಾರು ಬಂದಿದ್ದಾರೆ ಅಂತ ಕರೀತಾರೆ. ಅವಾಗ ಕುಸುಮ ಯಾರು ಬಂದಿರೋದು ಅಂತ ಅಂದ್ಬಿಟ್ಟು ಕುಸುಮ ಬರ್ತಾರೆ. ಅವಾಗ ನೋಡೋರು ಆದಿಯವರು. ಕುಸುಮರು ಆದಿಯವರೇ ನೀವು, ಅಯ್ಯೋ ಖುಷಿ ಆಗೋಯ್ತು ನಿಮ್ಮನ್ನು ನೋಡ್ಬಿಟ್ಟು, ಅಯ್ಯೋ ಚೆನ್ನಾಗಿದ್ದೀರಾ, ಏನು ಪ್ರಭು ಬಂದ್ಬಿಟ್ಟಿದ್ದೀರಾ ಅಂದಾಗ ಇಲ್ಲ ಹಿಂಗೆ ಕೆಲಸ ಇತ್ತು ಬಂದಿದೆ ಅಂತ ಆದಿ ಹೇಳ್ತಾರೆ. ಹೌದಾ, ತುಂಬ ಖುಷಿ ಆಯಿತು, ಕೂತ್ಕೊಳ್ಳಿ, ನೀವು ಬರೋದು ಹೆಚ್ಚ, ನಂಗೆ ತುಂಬಾ ಖುಷಿ ಆಗೋಯ್ತು ನೀವು ಬಂದಿದ್ದಕ್ಕೆ, ಮನೇಲಿ ಎಲ್ಲರೂ ಚೆನ್ನಾಗಿದ್ದಾರಾ ಅಂತ ಕುಸುಮವ್ರು ಕೇಳ್ತಾರೆ. ಹ್ಞೂ ಎಲ್ಲ ಚೆನ್ನಾಗಿದ್ದಾರೆ ಅಂತ ಅಂದ್ಬಿಟ್ಟು ಆದಿ ಹೇಳ್ತಾರೆ. ಅವಾಗ ಭಾಗ್ಯ ನೋಡೆ ಯಾರು ಬಂದಿದ್ದಾರೆ ಅಂತ ಅಂದ್ಬಿಟ್ಟು ಕುಸುಮ ಅವ್ರು ಕರೀತಾರೆ. ಅವಾಗ ಭಾಗ್ಯ ಬಂದ ಯಾರತ್ತೆ ಅಂತ ಅಂದ್ಬಿಟ್ಟು ಓ ಆದಿಯವರೇ ಚೆನ್ನಾಗಿದ್ದೀರಾ, ಏನು ಅಪರೂಪಕ್ಕೆ ಬಂದುಬಿಟ್ಟಿದ್ದೀರ ಅಂದಾಗ ಏನು ತೊಗೊತೀರ ಕುಡಿಯೋಕ್ಕೆ? ನೋ ಎಲ್ಲ ಆಗಿದೆ, ನನಗೇನು ಬೇಡ, ಅದಕ್ಕೋಸ್ಕರ ಒಂದು ಕೆಲಸ ಇತ್ತು, ಇಂಪಾರ್ಟೆಂಟ್ ಕೆಲಸ, ಅದಕ್ಕೆ ಬಂದಿದೆ ಅಂತ ಅಂದ್ಬಿಟ್ಟು ಆದಿ ಭಾಗ್ಯ ಹೇಳ್ತಾರೆ. ಭಾಗ್ಯ ಹೌದಾ ಏನು ಕೆಲಸ ಆದಿಯವರೇ ಅಂತ, ಇದೆ ಹೇಳ್ತೀನಿ ರೀ ಏನು ಅಂತ ಹೇಳ್ಬಿಟ್ಟು ನಾನು ನಿಮ್ಮ ಹತ್ರ ಕ್ಷಮೆ ಕೇಳೋಕ್ಕೋಸ್ಕರ ಬಂದಿದ್ದೀನಿ ಅಂತ ಅಂದ್ಬಿಟ್ಟು ಅದಕ್ಕೆ ಹೇಳ್ತಾರೆ. ಭಾಗ್ಯ ಕ್ಷಮೆನಾ, ನೀವು ನನ್ನ ಹತ್ರನಾ, ಯಾಕೆ ನೀವೇನು ತಪ್ಪೇ ಮಾಡಿಲ್ಲ, ನೀವೇ ಕ್ಷಮೆ ಕೇಳ್ತಿದ್ದೀರಾ ಅಂತ ಭಾಗ್ಯ ಕೇಳ್ತಾರೆ. ಏನಿಲ್ಲ ಭಾಗ್ಯ, ನೆನ್ನೆ ನಡೆದಿದ್ದ ಇನ್ಸಿಡೆಂಟಲ್ಲಿ ನಾನು ನಿಮ್ಮದೇ ತಪ್ಪಿತ್ತು ಅಂತ ತಿಳ್ಕೊಂಬಿಟ್ಟಿದೆ, ಅತ್ತೆ ಮತ್ತು ಕನಿಕಾ ಕೂಡ ನಿಮ್ಮದೇ ತಪ್ಪು ಅಂತ ಹೇಳಿದ್ರು. ಆವಾಗ ನಾನು ಅಂದ್ಕೊಂಡೆ ನಿಮ್ಮದೇ ತಪ್ಪಿರ್ಬೋದು ಅಂತ. ಆದರೆ ಕಿಶನ್ ಇಲ್ಲ, ಭಾಗ್ಯವ್ರು ತಪ್ಪಿರಲ್ಲ, ಭಾಗ್ಯವರು ಕಾರಣ ಇಲ್ದಲೆ ಯಾರ ಮೇಲೂ ಕೈ ಮಾಡಲ್ಲ, ಯಾರನ್ನೂ ಒಂದು ಮಾತು ಅನ್ನಲ್ಲ. ಅವರು ಏನು ಅಂತ ನನಗೆ ಗೊತ್ತು ಅಣ್ಣ, ಭಾಗ್ಯವ್ರು ಆ ಥರ ಮಾಡಲ್ಲ ಅಂತ ಕಿಶನ್ ಹೇಳ್ದ. ಅವಾಗಲೂ ನಾನು ಸ್ವಲ್ಪ ಹೊತ್ತು ಯೋಚನೆ ಮಾಡಿದೆ, ಆಮೇಲೆ ನನಗೆ ಗೊತ್ತಾಯಿತು ಇದರಲ್ಲಿ ನಿಮ್ಮದೇನು ತಪ್ಪಿಲ್ಲ ಅಂತ ಅಂದ್ಬಿಟ್ಟು ಅಂತ ಆದಿ ಹೇಳ್ತಾರೆ. ಅವಾಗ ಭಾಗ್ಯ ಕೇಳ್ತಾರೆ ಯಾರು ಹೆಂಗೆ ಗೊತ್ತಾಯಿತು ನಿಮಗೆ ಅಂದಾಗ ಹಿಂಗೆ ವಾರಿಜ ಹೇಳಿದ್ರು, ಮಕ್ಕಳೇ ಬರ್ತಾಯಿದ್ರು, ಮಕ್ಳದ್ದೇನೂ ತಪ್ಪಿಲ್ಲ, ನನ್ನ ಬಿಸ್ನೆಸ್ ಪಾರ್ಟ್ನರ್ದು ಹೆಂಡ್ತಿದೆ ತಪ್ಪು, ಅವರೇ ಮಕ್ಕಳ ಮೇಲೆ ಇಲ್ದಿದ್ದೆಲ್ಲ ಹೇಳ್ಬಿಟ್ಟು ತಪ್ಪಾಗಿ ಬೈದರು ಮಕ್ಕಳನ್ನು, ಆವಾಗ ನೀವು ಕೈ ಮಾಡಿದ್ರ ಅಂತ ಗೊತ್ತಾಯಿತು, ನನಗೆ ವಾರಿಜ ಹೇಳಿದ್ರು ನಮ್ಮ ಮನೆಯವರು ಅಂತ ಹೇಳ್ಬಿಟ್ಟು, ನಮ್ಮನೆ ಕೆಲಸ ಮಾಡ್ತಾರಲ್ಲ ಅವರು ವಾರಿಜ ಹೇಳಿದ್ರು ಅಂತ ಹೇಳ್ಬಿಟ್ಟು ಆದಿ ಹೇಳ್ತಾರೆ. ಅವಾಗ ಪರವಾಗಿಲ್ಲ ಬಿಡಿ ಆದಿಯವರೇ, ಅದಕ್ಕೆ ನೀವೇ ಕ್ಷಮೆ ಕೇಳಬೇಕು, ತಪ್ಪು ಮಾಡಿರೋ ಕ್ಷಮೆ ಕೇಳಬೇಕು, ನೀವೇನು ತಪ್ಪು ಮಾಡ್ದಲ್ಲೇ ನೀವೇ ಕ್ಷಮೆ ಕೇಳ್ತೀರ ಅಂದರೆ ಇಲ್ಲ, ಆ ಇನ್ಸಿಡೆಂಟ್ ಆಗಿರೋದು ನಮ್ಮ ಮನೇಲೆ ತಾನೇ, ದಯವಿಟ್ಟು ನಿಮ್ಮನ್ನು ತಪ್ಪು ತಿಳ್ಕೊಂಬಿಟ್ಟೆ ನಾನು, ದಯವಿಟ್ಟು ನನಗೆ ಕ್ಷಮಿಸಿ ಅಂತ ಆದಿ ಕೈ ಮುಗಿದು ಬಾಗಿನ ಕೇಳ್ತಾರೆ. ಅವಾಗ ಆದಿಯವರೇ ನೀವು ಈ ಥರ ಎಲ್ಲ ಕೈ ಮುಗ್ದೆಲ್ಲ ಮಾಡಬೇಡಿ, ನಂಗೆ ತುಂಬಾ ಮುಜುಗರ ಆಗುತ್ತೆ, ಪ್ಲೀಸ್ ಕೈಯೆಲ್ಲ ಮುಗಿಬೇಡಿ, ಆಯಿತು ಬಿಡಿ, ನೀವು ಕ್ಷಮೆ ಕೇಳೋಂಥ ತಪ್ಪೇನೂ ಮಾಡಿಲ್ಲ, ನೀವು ಕೈ ಮುಗಿಬೇಡಿ, ನನಗೊಂಥರ ಮುಜುಗರ ಆಗುತ್ತೆ ಅಂತ ಬಾಗಿ ಹೇಳ್ತಾರೆ. ಅದು ನಿಮ್ಮ ದೊಡ್ಡ ಗುಣ ಅಂತ ಆದಿ ಹೇಳ್ತಾರೆ. ಪರವಾಗಿಲ್ಲ ಆದಿಯವರೇ, ಕುಡಿಯೋಕೆ ಏನಾರು ತಗೋತೀರ? ಇಲ್ಲ ಏನು ಬೇಡ ಅಂತ ಅಂದ್ಬಿಟ್ಟು ನಾನು ಒಬ್ರನ್ನ ಕರ್ಕೊಂಬಂದಿದ್ದೀನಿ ಅದಕ್ಕೋಸ್ಕರ ಅಂದ. ಹೌದಾ ಯಾರನ್ನ ಅಂತ ಭಾಗ್ಯ ಕೇಳ್ತಾಳೆ. ಅವಾಗ ಶ್ರೇಷ್ಠ ಮತ್ತು ತಾಂಡವ್ ಇಬ್ಬರು ಒಳಗಡೆ ಬರ್ತಾರೆ. ಕುಸುಮ ಧರ್ಮ ಎದ್ಬಿಡ್ತಾರೆ. ಕುಸುಮವ್ರಿಗಂತೂ ಕೋಪ ಹೆಂಗೆ ಬಂದಿರ್ತದೆ, ಆದರೆ ಆದಿಯವರು ಇರೋದ್ರಿಂದ ಕುಸುಮವ್ರು ಏನು ಮಾತಾಡ್ದಲ್ಲೇ ಸುಮ್ಮನೆ ನಿಂತ್ಕೊಬಿಡ್ತಾರೆ, ಪಾಪ ಏನು ಮಾತಾಡಬಾರ್ದು ಅಂತ ಹೇಳ್ಬಿಟ್ಟು. ಆವಾಗ ಸರಿ ಅಂದ್ಬಿಟ್ಟು ಶ್ರೇಷ್ಠ ಮತ್ತು ತಾಂಡವ್ ಇಬ್ಬರು ಒಳಗಡೆ ಬರ್ತಾರೆ. ಒಳಗಡೆ ಬಂದಿದ ತಕ್ಷಣ ಬ್ರದರ್ ಅಂತ ಅಂದ್ಬಿಟ್ಟು ಅವಾಗ ಆದಿನೇ ಪರಿಚಯ ಮಾಡ್ಕೊಡ್ತಾರೆ. ಇವರು ನನ್ನ ಬಿಸ್ನೆಸ್ ಪಾರ್ಟ್ನರ್ ಆಗ್ತಿರೋರು ತಾಂಡವ್ ಅಂತೇಳಿ, ಇದು ಅವ್ರ ವೈಫು ಶ್ರೇಷ್ಠ ಅಂತೇಳಿ ಅಂದ್ಬಿಟ್ಟು ಭಾಗ್ಯಂಗೆ ಪಾಪ ಆದಿನೇ ಪರಿಚಯ ಮಾಡ್ಕೊಡ್ತಾರೆ. ಆದಿ ಭಾಗ್ಯ ಏನು ಮಾತಾಡಲ್ಲ, ಸುಮ್ಮನೆ ನಿಂತಿರ್ತಾರೆ. ಧರ್ಮ ಮತ್ತು ಕುಸುಮರು ಸುಮ್ಮನೆ ಕೂತಿರ್ತಾರೆ, ಏನು ಮಾತಾಡ್ದಂಗೆ ಸುಮ್ಮನೆ ಇರ್ತಾರೆ ಎಲ್ಲರೂ. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ನೀವು ನಿನ್ನೆ ಆಗಿದ್ದ ತಪ್ಪಿಗೆ ಭಾಗ್ಯವ್ರದ್ದೇ ತಪ್ಪು ಅಂತ ಹೇಳಿದ್ರಲ್ವ, ಇದರಲ್ಲಿ ಭಾಗಿನ ತಪ್ಪಿಲ್ಲ ಅಂತ ನನಗೆ ಗೊತ್ತಾಗಿದೆ, ಅದರಿಂದ ನೀವಿಬ್ಬರು ಭಾಗ್ಯನ ಹತ್ರ ಕ್ಷಮೆ ಕೇಳಬೇಕು ಅಂತ ಹೇಳ್ಬಿಟ್ಟು ಆದಿ ಹೇಳ್ತಾರೆ. ಅಲ್ಲಿ ಶ್ರೇಷ್ಠ ತಾಂಡವ್ ಇಬ್ಬರು ಮಕ್ಕ ನೋಡ್ಕೊತಾ ಇದ್ದಾರೆ. ಆವಾಗ ಅವ್ರಿಗೆ ಶಾಕು, ಇದೇನು ಇವ್ರು ನಮ್ಮನ್ನು ಸಾರಿ ಕೇಳಿಸ್ತಾರೆ, ಭಾಗಿನ ಕೈಲಿ ಅಂತ ಕರ್ಕೊಬಂದರೆ ನಮ್ಮಿಬ್ಬರು ಕೈಯಿಂದನೇ ಭಾಗ್ಯಕ್ಕೆ ಸಾರಿ ಕೇಳಿಸ್ತಾವ್ರಲ್ಲ ಅಂತ ಹೇಳ್ಬಿಟ್ಟು ತಾಂಡವ್ ಮತ್ತು ಶ್ರೇಷ್ಠಗೆ ಇಬ್ರಿಗೆ ಶಾಕ್ ಆಗುತ್ತೆ. ಆಮೇಲೆ ಅವಳು ಏನು ತಾಂಡವ್ ಇದು, ನಿಮ್ಮ ಬ್ರದರು ನೋಡಿದ್ರೆ ಭಾಗ್ಯನ ಹತ್ರ ನಮಗೆ ಕ್ಷಮೆ ಕೇಳಿಸ್ತಾರೆ ಅಂದರೆ ನಮ್ಮನ್ನೇ ಭಾಗ್ಯನ ಕ್ಷಮೆ ಕೇಳಿ ಅಂತ ಇದ್ದಾರಲ್ಲ, ಏನು ಇವಾಗ ಅಂತ ಅಂದ್ಬಿಟ್ಟು ಶ್ರೇಷ್ಠ ಕೇಳ್ತಾಳೆ. ಶ್ರೇಷ್ಠ ನನಗೂ ಗೊತ್ತಾಗ್ತಿಲ್ಲ, ಸುಮ್ಮನಿರು, ಇವಾಗ ಒಂದು ಸಾರಿ ಕೇಳೋದ್ರಿಂದ ಏನು ತಪ್ಪಿರಲ್ಲ, ಸುಮ್ಮನಿರ್ತೀಯಾ ಅಂತ ಅಂದ್ಬಿಟ್ಟು ಅಂದಾಗ ಬ್ರದರ್ ನಾನೇ ಸಾರಿ ಕೇಳಲಿ ಬ್ರದರ್, ನಂದೇನು ತಪ್ಪಿಲ್ಲ ಅಂತ ಹೇಳ್ಬಿಟ್ಟು ತಾಂಡವ್ ಹೇಳ್ತಾನೆ. ಅವಾಗ ಇಲ್ಲ ಬ್ರದರ್ ನಿಮ್ಮದೇ ತಪ್ಪಿರೋದು, ನಮ್ಮ ಮನೆ ವಾರಿಜ ಕೆಲಸದವರಿಂದ ನನಗೆ ಗೊತ್ತಾಗಿದೆ, ಇದರಲ್ಲಿ ನಿಮ್ಮ ತಪ್ಪಿದೆ ಅಂತಲೇ ನನಗೆ ಗೊತ್ತಾಗಿರೋದು, ತಪ್ಪು ಯಾರು ಮಾಡಿರ್ತಾರೋ ಅವರೇ ಸರಿ ಮಾಡಬೇಕು, ತಪ್ಪು ಮಾಡಿದವ್ರು
ಮಾಡೋರು ಬೇರೆಯವ್ರ ಮೇಲೆ ತಪ್ಪು ಹೊರಿಸಬಾರ್ದು, ಅದರಿಂದ ತಪ್ಪು ನಿಮ್ಮಿಂದ ಆಗಿರೋದ್ರಿಂದ ನೀವು ಭಾಗ್ಯಂಗೆ ಕ್ಷಮೆ ಕೇಳಲೇಬೇಕು ಅಂದಾಗ ತಾಂಡವ ಇಲ್ಲ ಬ್ರದರ್ ನಾನು ಕ್ಷಮೆ ಕೇಳಲ್ಲ ನಾನೇ ಕೇಳಲಿ ಅಂತ ಬ್ರದರ್ ಶ್ರೇಷ್ಠ ಇವನು ತಾಂಡವ ಹೇಳ್ತಾನೆ. ಅವಾಗ ಶ್ರೇಷ್ಠ ಹೌದು ದೇವರೇ ನಾವ್ಯಾಕೆ ಇವಳನ್ನ ಕ್ಷಮೆ ಕೇಳಬೇಕು, ಇವಳಂಗೆ ಕ್ಷಮೆ ಕೇಳೋಂಥದ್ದು ನಮಗೇನಾಗಿದೆ, ನಾವೇನು ಬಿಟ್ಟಿದ್ದೀವ, ಇವಳು ಯಾರನ್ನೋ ಬಂದ್ಬಿಟ್ಟು ಇವಳು ನಾನು ಕ್ಷಮೆ ಕೇಳಬೇಕಾ, ನಾವು ಕೇಳಲ್ಲ, ಇವಳು ಮಕ್ಕಳು ಮಾಡಿರೋದು ತಪ್ಪು, ನಾವೇ ಕ್ಷಮೆ ಕೇಳಬೇಕು ಅಂತ ಶ್ರೇಷ್ಠ ಹೇಳ್ತಾಳೆ. ನೋಡಿ ಶ್ರೇಷ್ಠ ನೀವು ಮಾತಾಡ್ತಿರೋದು ತಪ್ಪು, ಆ ಥರ ಎಲ್ಲ ಮಾತಾಡಬಾರ್ದು, ಒಬ್ಬರು ಮನುಷ್ಯನಿಗೆ ರೆಸ್ಪೆಕ್ಟ್ ಕೊಟ್ಟು ಮಾತಾಡಬೇಕು, ಒಬ್ಬರು ಭಾಗ್ಯ ಅಂತ ಇದ್ದಾರೆ ಅಂದಮೇಲೆ ಅವ್ರಿಗೆ ರೆಸ್ಪೆಕ್ಟ್ ಕೊಡ್ಬೇಕು, ನೀವು ಅದರೆಲ್ಲ ಮಾತಾಡೋದು ತಪ್ಪು, ನಿಮ್ಮಿಬ್ಬರಿಂದ ತಪ್ಪಾಗಿದೆ, ನೀವು ನನ್ನ ಬಿಸ್ನೆಸ್ ಪಾರ್ಟ್ನರ್ಸ್ ಅಂದಮೇಲೆ ನೀವು ಎಲ್ಲದರಲ್ಲೂ ಕರೆಕ್ಟಾಗೇ ಇರಬೇಕು, ಅರ್ಥ ಆಯ್ತಾ, ನನಗೆ ಒಂದು ತಪ್ಪಾದರೂ ನಾನು ಮಾತ್ರ ಸುಮ್ಮನಿರೋನಲ್ಲ, ನಮ್ಮ ಕಡೆಯಿಂದ ತಪ್ಪಾದರೆ ಅದನ್ನು ನಾವೇ ಸರಿ ಮಾಡಬೇಕು, ನೀವು ತಪ್ಪು ಮಾಡಿಬಿಟ್ಟು ಬೇರೆ ಮೇಲೆ ಹೇಳ್ಬಾರ್ದು, ನಿಮ್ಮ ತಪ್ಪನ್ನ ನೀವು ಸರಿ ಮಾಡ್ಕೋಬೇಕು, ಇವಾಗ ನೀವಿಬ್ಬರು ಸಾರಿ ಕೇಳ್ತಿರಲ್ವಾ ಭಾಗ್ಯನ ಅಂತ ಹೇಳ್ಬಿಟ್ಟು ಆದಿ ಸ್ವಲ್ಪ ಕೂಗಾಡ್ತಾರೆ, ಅಲ್ಲ ಕೂಗಾಡಲ್ಲ ಆದಿ ಸ್ವಲ್ಪ ಇದು ಹೇಳ್ತಾರೆ ಜೋರಾಗಿ. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ಶ್ರೇಷ್ಠ ಕೇಳ್ಬಿಡೋಣ, ನಮ್ಮಿಂದ ಇವಾಗ ಕೆಲಸ ಆಗಬೇಕು ಆದಿಯವ್ರ ಕಡೆಯಿಂದ ಅಂತ ಅಂದ್ಬಿಟ್ಟು ತಾಂಡವ ಹೇಳ್ತಾನೆ. ಅವಾಗ ಸಾರಿ ಅಂತ ತಾಂಡವ ಹೇಳ್ತಾನೆ. ಅವಾಗ ಆದಿಯವ್ರು ಈ ಥರ ಅಲ್ಲ ಶ್ರೇಷ್ಠ, ತಾಂಡವ ಸಾರಿ ಕೇಳೋದು ಕ್ಲೀನಾಗಿ ಕೇಳಿ, ಶ್ರೇಷ್ಠ ನೀವು ಕೇಳಬೇಕು ಅಂದಾಗ ಸಾರಿ ಭಾಗ್ಯ ನಮಗೆ ಕ್ಷಮಿಸ್ಬಿಡು, ನಮ್ಮಿಂದ ತಪ್ಪಾಗಿದೆ ಸಾರಿ ಅಂತ ಶ್ರೇಷ್ಠ ಕೇಳ್ತಾಳೆ. ಅವನು ತಾಂಡವು ಸಾರಿ ಬ್ರದರ್ ಸಾರಿ ಭಾಗ್ಯ ಅವರೇ ಅಂತ ಹೇಳ್ಬಿಟ್ಟು ಕೇಳ್ತಾನೆ. ಸರಿ ನಾವು ಬರ್ತೀವಿ, ಆಫೀಸ್ಗೆ ಹೋಗಬೇಕು ಶ್ರೇಷ್ಠ, ನಮ್ಮ ಮಿಸಸ್ ಬರ್ತೀವಿ ಅಂತ ಅವರಿಬ್ಬರು ಹೊರಟ್ಬಿಡ್ತಾರೆ ತಾಂಡವ ಶ್ರೇಷ್ಠ. ಅವಾಗ ಆದಿರು ಸರಿ ನನಗೂ ಕೆಲಸ ಇದೆ ನಾನು ಬರ್ತೀನಿ ಸಾರಿ ಭಾಗ್ಯವ್ರೆ ಇನ್ನೊಂದು ಸತಿ ಸಾರಿ ಅಂತೇಳ್ಬಿಟ್ಟು ಧರ್ಮ ಮತ್ತು ಕುಸುಮರಿಗೆ ಅಮ್ಮ ಅಪ್ಪ ಎಲ್ಲ ಸಾರಿ ಅಂತೇಳ್ಬಿಟ್ಟು ಅಲ್ಲಿಂದ ಹೊರಡ್ತಾರೆ. ಸರಿ ಅಂದ್ಬಿಟ್ಟು ಇಲ್ಲಿ ಧರ್ಮ ಮತ್ತು ಕುಸುಮ ಭಾಗ್ಯ ಮಾತಾಡ್ತಿರ್ತಾರೆ. ಅಲ್ಲ ರೀ ಆದಿ ನೋಡಿದ್ರೆ ಶ್ರೇಷ್ಠ ತಾಂಡವನ ಮನೆಗೆ ಕರ್ಕೊಂಬಂದಿದ್ದಾರೆ, ನನಗೆ ಕೋಪ ಹೆಂಗೆ ಬಂದಿತ್ತು ಗೊತ್ತಾ, ಆದರೆ ಅವಾಗ ಆದಿಯವ್ರ ಮುಂದೆ ಏನು ಮಾತಾಡಬಾರ್ದು ಅಂತ ನಾನು ಸುಮ್ಮನೆ ಆಗ್ಬಿಟ್ಟೆ ಕಣ್ರಿ ಅಂತ ಅಂದ್ಬಿಟ್ಟು ಕುಸುಮಾರು ಹೇಳ್ತಿರ್ತಾರೆ. ಅವಾಗ ಧರ್ಮರು ಹೌದು ಕುಸುಮ ನನಗೂ ಕೋಪ ಬಂತು, ಆದರೆ ಏನು ಮಾಡೋದು ಆದಿಯವ್ರಿದ್ರಲ್ಲ ಏನು ಮಾತಾಡೋದು ಬೇಡ ಅಂತ ಸುಮ್ಮನಾಗಿದೆ ಅಂತ ಅಂದ್ಬಿಟ್ಟು ಧರ್ಮವ್ರು ಕೂಡ ಹೇಳ್ತಾರೆ. ಅಲ್ಲಿ ಕುಸುಮ ಮತ್ತು ಧರ್ಮ ಮಾತಾಡ್ತಿರ್ತಾರೆ, ಭಾಗ್ಯ ಸೈಲೆಂಟಾಗಿ ನಿಂತಿರ್ತಾರೆ. ಅವಾಗ ಕುಸುಮರು ಭಾಗ್ಯ ನೋಡ್ದ ಆದಿ ಎಷ್ಟು ಒಳ್ಳೆ ಮನಸ್ಸು, ಚಿನ್ನದಂಥ ಗುಣ ಕಣೆ ಆದಿಯವ್ರದ್ದು ಮಾತ್ರ, ಒಳ್ಳೆ ಮಗು, ಅದು ಚಿನ್ನದಂಥ ಗುಣವಿರೋ ಮನುಷ್ಯ, ನಿಜವಾಗ್ಲೂ ಇವ್ರ ಮನೆ ನಮ್ಮ ಪೂಜೆಗೆ ಸಿಕ್ಕಿರೋದು ನಮ್ಮ ಪುಣ್ಯ, ನಮ್ಮ ಪೂಜೆನ ಆದಿಯವ್ರು ತುಂಬ ಚೆನ್ನಾಗಿ ನೋಡ್ಕೊತಾರೆ, ನಿನಗೆ ಮಾತು ಕೊಟ್ಟಿರೋ ಥರ ಅಂತೇಳ್ಬಿಟ್ಟು ಕುಸುಮ ಮತ್ತು ಧರ್ಮಣ್ಣವ್ರು ಇಬ್ಬರು ಹೇಳ್ತಾರೆ. ಅವಾಗ ಭಾಗ್ಯ ಹೌದು ಅತ್ತೆ ಆದಿಯವ್ರು ತುಂಬಾ ಒಳ್ಳೆಯವರು ಅತ್ತೆ ಅಂದ್ಬಿಟ್ಟು ಭಾಗ್ಯ ಕೂಡ ಹೇಳ್ತಾರೆ. ಅವಾಗ ಸರಿ ಅಂತ ಹೇಳ್ಬಿಟ್ಟು ಅಲ್ಲ ಭಾಗ್ಯ ನಿನ್ನೆ ಆಗಿತ್ತಲ್ಲ ಅದರಲ್ಲಿ ನಿನ್ನ ತಪ್ಪಿಲ್ಲ ಅಂತ ಆದಿಯವ್ರಿಗೆ ಹೆಂಗೋ ಗೊತ್ತಾಗ್ಬಿಟ್ಟಿದೆ ನೋಡು, ಅದರಿಂದ ಪಾಪ ಅಷ್ಟು ದೂರದಿಂದ ಬಂದಿದ್ದಾರೆ ನಿನಗೆ ಕ್ಷಮೆ ಕೇಳಬೇಕು ಅಂದ್ಬಿಟ್ಟು ಬಂದು, ಅಷ್ಟು ದೊಡ್ಡ ವ್ಯಕ್ತಿ ಆದರೂ ಕೂಡ ಕಾಮತ್ತು ಅವ್ರ ಮಗ ಆಗಿದ್ರು ಕೂಡ ಬಂದು ನನಗೆ ತಪ್ಪಾಯಿತು ನನ್ನಿಂದ ತಪ್ಪಾಯಿತು ಕ್ಷಮಿಸಿ ಅಂತ ಕೇಳ್ತಾರಲ್ಲ, ಇಷ್ಟು ಒಳ್ಳೆ ಗುಣ ಭಾಗ್ಯ ಆದಿಯವ್ರದ್ದು. ನಾವು ಆದಿಯವ್ರನ್ನ ಅವಾಗ ತಪ್ಪಾಗಿ ತಿಳ್ಕೊಂಬಿಟ್ಟಿದ್ದೀವಲ್ವಾ ಭಾಗ್ಯ, ನಾನು ಆದಿಯವ್ರು ನಿಜವಾಗ್ಲೂ ತುಂಬಾ ಒಳ್ಳೆಯವರು ಅಂತ ಅಂದ್ಬಿಟ್ಟು ಕುಸುಮಾರು ಹೇಳ್ತಾರೆ. ಅವಾಗ ಧರ್ಮವರು ಹೌದು ಕುಸುಮ ನಮ್ಮ ಪೂಜಾ ನಾನು ಹೇಳಿಲ್ವಾ ಪುಣ್ಯ ಮಾಡಿದಾಳಂತ ಮನೆ ಸಿಗೋಕ್ಕೆ, ನೋಡು ಆದಿಯವರು ಇರೋ ಗಂಟನೂ ಪೂಜೆನ ಅಷ್ಟೇ ಚೆನ್ನಾಗಿ ಆ ಮನೇಲಿ ನೋಡ್ಕೊತಾರೆ, ಪೂಜೆಗೆ ಒಂದು ಒಳ್ಳೆ ರೆಸ್ಪೆಕ್ಟ್ ಇರೋ ಥರ ನೋಡ್ಕೊತಾರೆ, ಬೇರೆ ಯಾರು ಮಾತಾಡೋಕ್ಕೂ ಪೂಜೆಗೆ ಅವ್ರು ಬಿಡಲ್ಲ, ಅವ್ರ ಪೂಜೆಗೆ ನೋಡ್ಕೊಂಡು ಕಾಪಾಡ್ತಾರೆ, ಅವ್ರ ಅಪ್ಪನ ಥರನೇ ಎಲ್ಲ ಕಾಮತ್ ಸರ್ಗೆ ಹೆಂಗೆ ಒಳ್ಳೆ ಮನಸ್ಸಿದೆಯೋ ಮಗನೂ ಅದೇ ಥರನೇ ಇದ್ದಾರಲ್ವ ಅಂತ ಅಂದ್ಬಿಟ್ಟು ಧರ್ಮವ್ರು ಹೇಳ್ತಾರೆ. ಅವಾಗ ಕುಸುಮರು ಹೌದು ರೀ ಇದು ಕಾಮತ್ ಮನೆಗೆ ಒಳ್ಳೆ ಮಗ ಇವರು ಆದಿಯವರು, ನಿಜವಾಗ್ಲೂ ಅಷ್ಟೆಲ್ಲ ಇದ್ರೂ ಒಂದು ಸ್ವಲ್ಪನೂ ಅವ್ರಿಗೆ ಜಂಬಾನದಿಲ್ಲ ನೋಡ್ರಿ, ಎಷ್ಟು ಒಳ್ಳೆ ಗುಣ ಇದೆ ಅಲ್ವಾ ಭಾಗ್ಯ ಅಂದಾಗ ಹೌದು ಅತ್ತೆ ಆದಿ ತುಂಬ ಒಳ್ಳೆಯವರು, ಮೊನ್ನೆ ಸ್ಕೂಲಲ್ಲಿ ಕೂಡ ನನಗೆ ತುಂಬಾ ಹೆಲ್ಪ್ ಮಾಡಿದ್ರು ಅತ್ತೆ ಅವರು ಅಂದಾಗ ಹೌದಾ ಭಾಗ್ಯ ಅಂತಂದ್ಬಿಟ್ಟು ಕುಸುಮಾರು ಕೇಳ್ತಾರೆ. ಅವಾಗ ಹೌದು ಅತ್ತೆ ಅಂತಂದಾಗ ಭಾಗ್ಯನಿಗೆ ಆದಿಯವ್ರ ಮೇಲೆ ತುಂಬಾ ಗೌರವ ಜಾಸ್ತಿ ಆಗುತ್ತೆ. ಮತ್ತು ಆದಿಯವ್ರಿಗೂ ಅಷ್ಟೇ ಭಾಗ್ಯನ ತಪ್ಪೇನಿಲ್ಲ, ಭಾಗ್ಯವ್ರು ತುಂಬ ಒಳ್ಳೆಯವರು, ಅವ್ರು ಯಾವುದೇ ಕಾರಣಕ್ಕೂ ಯಾವುದೇ ರೀತಿಲೂ ಅಲ್ಲೇನೇ ಅವ್ರು ತಪ್ಪಿಲ್ಲ ಅಂದ್ರೆ ಅವ್ರು ತಪ್ಪು ಮಾಡೋಕ್ಕೆ ಸಾಧ್ಯ ಇಲ್ಲ, ಅಲ್ಲೇನಾದ್ರು ತಪ್ಪು ಅಂತ ಗೊತ್ತಾದರೆ ಮಾತ್ರ ಅವ್ರು ಮಾತಾಡ್ತಾರೆ ಅನ್ನೋದನ್ನ ಆದಿಯವ್ರಿಗೆ ಅರ್ಥ ಆಗಿದೆ. ಇವಾಗ ಭಾಗ್ಯನ ಬಗ್ಗೆ ಆದಿಯವ್ರಿಗೆ ಭಾಗ್ಯನ ಬಗ್ಗೆ ತುಂಬಾ ಗೌರವ ಆಗಿದೆ. ಈ ಸಂಚಿಕೆ ತುಂಬ ಚೆನ್ನಾಗಿ ಬರ್ತಾ ಇದೆ ಸ್ನೇಹಿತರೆ, ಈ ಧಾರಾವಾಹಿನೂ ತುಂಬ ಚೆನ್ನಾಗಿ ಬರ್ತಾ ಇದೆ. ನಾನು ಮುಂದಿನ ಸಂಚಿಕೆಯಲ್ಲಿ ಇನ್ನೇನಾಗುತ್ತೆ ಅಂತ ನಿಮ್ಗೆ ಅಪ್ಡೇಟ್ ಕೊಡ್ತೀನಿ ಸ್ನೇಹಿತರೆ. ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಪ್ಲೀಸ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಯಾರ್ಯಾರು ವಿಡಿಯೋ ನೋಡಿದ್ರೆ ಸಪೋರ್ಟ್ ಮಾಡಿದ್ರೆ ತುಂಬ 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 ಧನ್ಯವಾದಗಳು ಸ್ನೇಹಿತರೆ. ಮತ್ತು ಹೊಸ್ದಾಗಿ ನೋಡಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ ಪ್ಲೀಸ್ ಅಂತ ಕೇಳ್ಕೊತೀನಿ. ನಾವು ಇಷ್ಟು ಎಫರ್ಟ್ ಆಗ್ತೀವಲ್ವ, ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ ಸ್ನೇಹಿತರೆ ಪ್ಲೀಸ್, ಸರಿನಾ? ಮತ್ತು ತಮ್ಮ ಅನಿಸಿಕೆ ಅಭಿಪ್ರಾಯ ಏನಿದ್ರು ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.